ನಾವು ಮೀನಾ ಹಿಡಿಯಕ್ಕೆ ಹೋಗಿದ್ದೀವಿ. ಮೀನಾ ಎಲ್ಲ ಭಾಳ ಹಿಡಿದೀವಿ, ನೀವು ವಿಡಿಯೋದಾಗ ನೋಡಿರ್ಬೋದು. ನೆಕ್ಸ್ಟ್ ವಿಡಿಯೋದಾಗ ಅದಕ್ಕಿಂತ ಭಾಳ ಹಿಡಿದು ತೋರಿಸ್ತೀವಿ. ಹೇ ಗೈಸ್, ಅಸ್ಸಲಾಮು ಅಲೈಕುಮ್, ನಮಸ್ತೆ ಆ್ಯಂಡ್ ಹಾಯ್. ನೀವೆಲ್ಲರೂ ನೋಡತ್ರಿ ನಮ್ಮ ಚಾನಲ್ ಅಪ್ನಾ ಮುಸ್ತಫಾ ವ್ಲಾಗ್. ಮತ್ತು ಹಿಂಗೆ ನೋಡ್ತಾ ಇರಿ. ಇವತ್ತು ನಾ ಎಲ್ಲಿ ಹೊಂಟೀನಿ ಎಲ್ಲಿ ಇಲ್ಲ ನಿಮ್ಗೆ ತೋರಿಸ್ತೀನಿ. ಇವತ್ತು ಮತ್ತೆ ಹೊಂಟಿದ್ದೀನಿ. ವಿಡಿಯೋ ಹೆಣ್ಣತನ ನೋಡ್ರಿ, ಎಲ್ಲಿ ಹೊಂಟೇನಿ ಏನಿಲ್ಲತ್ತ ವಿಡಿಯೋ ನೋಡ್ರಿ. ಈಗ ನಾವು ಎಲ್ಲಿ ಹೊಂಟೀವಿ ಅಂದ್ರೆ ನೀವು ನೋಡತಿರ್ಬಹುದು, ಇದು ನಾವು ಯಾವುದೂ ಹಳ್ಳಿಗೆ ಬಂದಿವತ್ತು ನಿಮ್ಗೆ ಅನ್ಸತ್ತಿರ್ಬಹುದು. ನಾವು ಯಾವುದೂ ಹಳ್ಳಿಗೆ ಬಂದಿಲ್ಲ, ಯಾಕಂದ್ರೆ ಇದು ಗೋಕಾಕ್ದಾಗಿಂದ ಈಗ ನಾವು ಮೀನಾ ಹಿಡ್ಯಾಕ ಹೊಂಟಿದ್ದೀವಿ. ಎಲ್ಲಿ ಮೀನಾ ಹಿಡ್ಯಾಕ ಹೊಂಟಿದ್ದೀವಿ ಎಲ್ಲಿ ಇಲ್ಲ ಅಂತ ನೋಡ್ಬೋದು ನೀವು. ಇದು ಪೂರಾ ಹಾದಿ ಕಚ್ಚಾ ಹಾದಿ ಐತ್ರಿ. ಚಿಕ್ಕ ಎಲ್ಲ ಗಿಡಗಳು ಅದಾವ, ಸ್ವಲ್ಪ ಈಚೆ ಕಡೆ ಮನೆ ಅದಾವ ನೋಡ್ಬೋದು. ಮುಂದೆ ನಮ್ಮ ಅತ್ತಿಗ ನಾವು ಹೊಂಟಿದಾನ ನೋಡ್ಬೋದು. ಮತ್ತೀಗ ಇದು ಹೊಳಿ ಯಾವುದಂದ್ರೆ ಶಿಂಗಳಪುರ ಹೋಗೋ ರೋಡ್ ಐತಿರಲ್ಲ, ಈಚೆ ಕಡೆ ನಾವು ಔಟಿಗೆ ಬಾಜುಕ ಹೊಳಿ ಕಡೆ ಬಂದಿದ್ದೀವಿ. ಕೆಳಗೆ ಬಂದು ಇಲ್ಲಿ ಮೀನಾ ಸಿಗ್ತಾವತ್ರಿ. ನೋಡ್ರಿ, ನಾವು ಹೊಂಟಿದ್ದೀವಿ ಈಗ ಮೀನಾ ಹಿಡ್ಯಾಕ. ದೊಡ್ಡ ಸಣ್ಣ ಎಲ್ಲ ಮೀನಾ ಹಿಡ್ಯಾಕೆ ಹೊಂಟಿದ್ದೀವಿ. ನಮಗಂದ್ರೂ ಮೀನಾ ಹಿಡ್ಯಾಕೆ ಬರಂಗಿಲ್ಲ. ನಮ್ಮ ಫಯಾಜ್ ಅವರು ಮೀನಾ ದೊಡ್ಡ ಹಿಡಿದಾರ. ಮತ್ತು ಅಲ್ಲಿ ಹೊಲದಾಗ ನಾವು ಹೊಂಟಿದ್ದೀವಿ. ಇದು ನೋಡ್ರಿ, ಎಲ್ಲ ಕಬ್ಬು ಹಾಕಿರ್ ಮಂದಿ ಎಲ್ಲ ನೀರು ಬಂದು ಎಲ್ಲ ಅರ್ಧ ಸತ್ಯಾನಾಶ ಆಗಿ ಹೋಗೈತಿ. ಯಾಕಂದ್ರೆ ಇದು ಹೊಳಿ ವರ್ಷಕ್ಕೊಮ್ಮೆ ಬರತ್ತೈತ್ರಿ ಇಲ್ಲಿ. ಮತ್ತು ಇಲ್ಲಿ ಈಗ ಕೆಳಗೆ ಹೋಗ್ತೀವಿ, ಈಚೆ ಕಡೆ ಹೊಳಿ ಕಾಣತೈತ್ರಲ್ಲ, ಅಲ್ಲಿ ಹೋಗ್ಬೇಕು ನಾವು. ಈಗ ನಿಮ್ಗೆ ತೋರಿಸ್ತೇನೆ ನೋಡ್ರಿ ಹೆಂಗೆ ಹೋಗ್ಬೇಕಾ ಹೆಂಗಿಲ್ಲ ಹಾದಿ ನೋಡ್ಕೋತೀರಿ. ಮತ್ತು ಮೀನಾ ನಾವು ದೊಡ್ಡ ಹಿಡಿತೀವಿ ರೀ. ಅಲ್ಲಿ ಹೋಗಿ ಈಗ ನಿಮ್ಗೆ ತೋರಿಸ್ತೀವಿ ಎಂಥ ಮೀನಾ ಎಂಥ ಇಲ್ಲತ್ತ ನೋಡ್ಬೋದು ನೀವೆಲ್ಲರೂ. ಹೊಳಿ ಬಂದಾಗ ಇಲ್ಲಿಂದ ಅಲ್ಲಿ ಮಟ್ಟ ಹೋಗಾಕ ನೋಡ್ರಿ, ಇದ ಹೊಳಿ ಬಂದಾಕ ನಾವೀಗ ರೆಡಿ ಮಾಡ್ಕೊಳ್ತೀವಿ. ನೋಡ್ರಿ, ಇಲ್ಲಿ ಮೀನಾ ಹಿಡಿಯುವ ಎಲ್ಲ ರಾಫ್ಟಿಂಗ್ ಮಾಡಿದಾರೆ ತಂದಿದ್ದೀವಿ. ಒಬ್ಬನ ಇಲ್ಲಿ ಮೀನಾ ಹಿಡಿಯತಾನ. ನಮ್ಮ ಫಯಾಜ್ ಬೇರು ತೋರಿಸ್ತೀವಿ. ಮೀನಾ ಚಡಿ ರೆಡಿ ಮಾಡ್ಕೊಳತ್ತಾರ. ಇಲ್ಲಿ ನಮ್ಮ ಅತಿಕನ್ನ ನೋಡ್ರಿ ಎಲ್ಲ ಐಟಮ್ ರೆಡಿ ಮಾಡತಾನ. ಮೀನಾ ಹೆಂಗೆ ಹಿಡಿಬೇಕು ಹೆಂಗಿಲ್ಲತ್ತ ನಮ್ಗಂದ್ರೂ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಈ ಅನ್ನ ನೋಡ್ರಿ ಹೆಂಗೆ ಒಗ್ಯಾತಾನ ಮೀನಾ ಹಿಡಿಯಾಕ ಚಡಿ. ಅತಿಕನ್ನ ನೋಡ್ಬೋದು ನೀವು, ಅನ್ನ ಎಲ್ಲ ಹೊಳ್ಯಾಗ ಹಾಕತಾನ. ಮತ್ತು ಫಯಾಜ್ ಭಾಯ್ ಅವರು ನಿಂತು ನೋಡೋದಾರ ರೀ. ಇವರು ಈಗ ಒಂದು ಸಲ ಟ್ರೈ ಮಾಡ್ರ, ಬಟ್ ಇವ್ರಿಗೇನು ಸಿಕ್ಕಿಲ್ಲ. ಈಗ ನಮ್ಮ ಅತಿಕನ್ನ ಅವರು ನೋಡತ್ತಾರ. ಮತ್ತು ಈಗ ನೀವು ನೋಡ್ಬೋದು ನಮ್ಮ ಫಯಾಜ್ ಭಾಯ್ ಅವರು ಮತ್ತೊಮ್ಮೆ ಚಡಿ ತೊಗೊಂಡಾರ ಬ್ಯಾರೆದ. ಯಾಕೋ ಇವ್ರ ದೊಡ್ಡ ಮೀನಾ ಹಿಡಿತಾರೆ ಆಮೇಲೆ ಹಂಗೆ ಅನ್ಸತೈತಿ. ಯಾಕಂದ್ರೆ ಆ ನಮೂನಿ ಇವ್ರ ಚಡಿ ರೆಡಿ ಮಾಡ್ಕೊಳತ್ತಾರ ರೀ. ನೋಡ್ಬೋದು ಇವ್ರು 3 ಜನ ಏನೇನೋ ಮಾತಾಡ್ಕೊಂಡು ಒಟ್ಟು ಮೀನಾ ಇವತ್ತು ಹಿಡ್ಯಾಕ ಬಿಟ್ಟಾರ್ರಿ ಇವ್ರು. ಯಾಕಂದ್ರೆ ಇವತ್ತು ದೊಡ್ಡ ಮೀನಾ ಹಿಡಿದು ಹೋಗೇಬೇಕು. ಯಾಕಂದ್ರೆ ತಂದೂರಿ ಮಾಡಿ ತಿನ್ನಬೇಕು ನಾವು ಅದು. ಮತ್ತು ನಾನು ನೋಡ್ರಿ ಅತಿಕನ್ನ ಜೊತೆ ಮೀನಾ ಹೆಂಗೆ ಹಿಡಿಬೇಕತ್ತೆ ಕಲಿಯಾತಾನ. ಯಾಕಂದ್ರೆ ನನಗಂದ್ರೂ ಹಿಡ್ಯಾಕೆ ಬರೋಂಗಿಲ್ಲ. ಇಲ್ಲಿ ನೋಡ್ರಿ ಯಾವುದು ಮೀನಾ ಸಿಕ್ತಿ ಆಮೇಲೆ ಜೂಮ್ ಹಾಕಿದ್ದೀವಿ. ಈಗ ನೋಡ್ರಿ ಅನ್ನ ಎಬಸ್ತಾನ ನೋಡ್ಬೋದು ನೀವು. ಈಗ ಹೆಂಗೈತಿ ಅಂದ್ರೆ ಫುಲ್ ಈಗ ಕ್ರಿಟಿಕಲ್ ಕಂಡೀಷನ್ದಾಗ ಬಂದೈತಿ ಮೀನಾ ಹಿಡ್ಯಾಕ. ಈಗ ಜಗ್ತಾನ ನೋಡ್ರಿ ಅನ್ನ ಫುಲ್ ಜಗ್ ನೋಡ್ರಿ. ಇಲ್ಲಿ ಎಲ್ಲ ಹೊಳಿ ಆ ನಮೂನಿ ಐತಿ. ಫುಲ್ ಏಕದಮ್ ಜಬರ್ದಸ್ತ್ ನೀರು ಐತ್ರಿ, ಫ್ಲೋ ಆಗತೈತಿ. ಈಗ ನೋಡ್ರಿ ಈಗ ಅನ್ನ ಹೆಂಗೆ ಜಗತಾನ. ಸಿಕ್ತಿ ಆಮಲ್ ರೀ. ಒಳಗೆ ಹೋಗತೈತಿ ನೋಡ್ರಿ. ಅಲ್ಲಿ ಚಾಲ್ ಬರತೈತಿ ನೋಡ್ಬೋದು ನೀವು. ಅಲ್ಲಿ ಬತ್ ಏನು ದೊಡ್ಡ ಮೀನ ಬತ್ತಿ ಆಮಲ್ ರೀ. ಒಟ್ಟ ಖಾಲಿ ಬತ್ತಿದೆ. ಇದು ಏನು ಕೆಲಸ ಆಗಿಲ್ಲ. ನೋಡ್ರಿ, ಮತ್ತು ನಾವು ಮೀನಾ ಹಿಡ್ಯಾಕೆ ಹೋಗಿದ್ದೀವಿ. ಮೀನಾ ಎಲ್ಲ ಭಾಳ ಹಿಡಿದೀವಿ, ನೀವು ವಿಡಿಯೋದಾಗ ನೋಡಿರ್ಬೋದು. ನೆಕ್ಸ್ಟ್ ವಿಡಿಯೋದಾಗ ಅದಕ್ಕಿಂತ ಭಾಳ ಹಿಡಿದು ತೋರಿಸ್ತೀವಿ. ಹೇಳ್ರಿ ಹೋಗೋಣ. ಮತ್ತು ಫಯಾಜ್ ಭಾಯ್ ನೋಡ್ರಿ ಮೀನಾ ಹಿಡ್ಕೊತ ಹೊಂಟ ಫಯಾಜ್. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀವಿ. ನಮ್ಮ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ. ನೋಡ್ರಿ ಹೋಗೋಣ.